ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತಿದೆ. ಆ ಮಾತಿಗೆ ಪ್ರತಿಯೊಬ್ಬರೂ ಕೂಡ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಆದರೆ ನಾನಿವತ್ತು ಮಾತಾಡೋದಕ್ಕೆ ಹೊರಟಿದ್ದೀನಲ್ಲ, ಕೆಲವರು ವೈದ್ಯರು ಅವ್ರನ್ನ ನೋಡ್ತಾ ಇದ್ದರೆ ವೈದ್ಯೋ ನಾಯಿ ನರಿ ಅಂತ ಅನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ವೈದ್ಯರಿಗೆ ಮಾತ್ರ. ಯಾಕೆಂದರೆ ವೈದ್ಯ ವೃತ್ತಿಗೆ ಅದರದ್ದೇ ಆದಂತಹ ತೂಕ, ಅದರದ್ದೇ ಆದಂತಹ ಮಾನ, ಅದರದ್ದೇ ಆದಂತಹ ಮರ್ಯಾದೆ ಇದೆ. ಆದರೆ ಇಂತಹ ಕೆಲವು ವೈದ್ಯರಿಂದ ಆ ವೃತ್ತಿಗೆ ಅವಮಾನ ಆಗುವಂತಹ ಕೆಲಸಗಳು ಆಗ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನ ಮದುವೆ ಫಿಕ್ಸ್ ಆಗಿರುತ್ತೆ. ಆ ವೈದ್ಯರು ಮದುವೆ ಫಿಕ್ಸ್ ಆಗಿರೋದಕ್ಕೂ ಮುಂಚೆ ಒಂದು ಮಾಡಿಸ್ತಾರಲ್ಲ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತ, ಅದಕ್ಕೆ ಆಯ್ಕೆ ಮಾಡಿಕೊಂಡಿರುವ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಭರಮಸಾಗರ ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್. ಆಪರೇಷನ್ ಥಿಯೇಟರ್ನಲ್ಲಿ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ಫೋಟೋಶೂಟ್, ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟ್ ಮಾಡೋ ಅವಶ್ಯಕತೆ ಇದೆಯಾ? ಇದನ್ನು ಕೇಳಿದ್ರೇ ಮೈ ಹತ್ಕೊಂಡು ಉರಿಯುತ್ತಂಗೆ. ಆಪರೇಷನ್ ಥಿಯೇಟ್ರ್ ಒಳಗಡೆ ನಾಟಕ ಮಾಡಿಕೊಂಡು, ಆಪರೇಷನ್ ಥಿಯೇಟ್ರ್ ಒಳಗಡೆ ಅಷ್ಟು ಜನನ ಸೇರಿಸ್ಕೊಂಡು, ಸೆಂಟ್ರಲ್ಲೋ ಯಾರನ್ನೋ ಒಬ್ಬರನ್ನ ಮಲಗಿಸ್ಕೊಂಡು ಆಪರೇಷನ್ ಮಾಡ್ತಾ ಇರೋ ಥರ ನಾಟಕ ಮಾಡಿಕೊಂಡು, ಈ ಕಡೆ ಲೇಡಿ ಡಾಕ್ಟ್ರು, ಈ ಕಡೆ ಜೆಂಟ್ಸ್ ಡಾಕ್ಟ್ರು ಇಬ್ಬರು ನಿಂತ್ಕೊಂಡು ಮದುವೆಗೋಸ್ಕರ ಪ್ರೀ ವೆಡ್ಡಿಂಗ್ ವಿಡಿಯೋ ಶೂಟು, ಫೋಟೋ ಶೂಟ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಏನು ಮಾಡ್ತಾ ಇದೆ ಆರೋಗ್ಯ ಇಲಾಖೆ, DHO ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಏನು ಮಾಡ್ತಾ ಇದ್ದಾರೆ? ಇಷ್ಟೊಂದು ಲೀನಿಯನ್ಸ್ ಕೊಟ್ಟಿದಾರ ಅಂದರೆ ಆಪರೇಷನ್ ಥಿಯೇಟ್ರು ಆಮೇಲೆ ಆಸ್ಪತ್ರೆ ಅಷ್ಟೊಂದು ಫ್ರೀ ಇದೆಯಾ? ಡಾಕ್ಟ್ರುಗಳೆಲ್ಲ ಅಷ್ಟೊಂದು ಫ್ರೀ ಇದ್ದಾರಾ? ಅದ್ರ ಜೊತೆಗೆ ಆಪರೇಷನ್ ಥಿಯೇಟ್ರು ಬಿಡಿ, ICU ಆಪರೇಷನ್ ಎಲ್ಲ ಮಾಡಿ ಆದಮೇಲೆ ICU ಕರ್ಕೊಂಬರ್ತಾರಲ್ಲ, ಆ ICU ಒಳಗೆ ಕೂಡ ನಾವೇನಾದರೂ ಹೊರಗಡೆಯಿಂದ ಹಾಕ್ಕೊಂಬಂದಂತಹ ಚಪ್ಪಲನ್ನ ಹಾಕ್ಕೊಂಡು ಹೋಗ್ತೀವಿ ಅಂತಂದರೆ ಅಲ್ಲಿದ್ದಂತಹ ನರ್ಸ್ಗಳು ತಡಿತಾರೆ. ಯಾಕೆ ಅಂತಂದರೆ ಹೊರಗಡೆಯಿಂದ ಬಂದಂತಹ ಯಾವುದೇ ಕಣಗಳು, ಧೂಳು, ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲದೂ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಲ್ಲಿರುವಂತಹ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ. ಅದೇ ಕಾರಣಕ್ಕೋಸ್ಕರ ನೀವು ಹೊರಗಡೆಯಿಂದ ಹಾಕ್ಕೊಂಬಂದಂತಹ ಚಪ್ಪಲಿಯನ್ನು ಕೂಡ ಅಲ್ಲೇ ಬಿಟ್ಟು, ಆಸ್ಪತ್ರೆದೇ ಚಪ್ಪಲಿ ಇರುತ್ತೆ, ಆ ಚಪ್ಪಲಿ ಹಾಕ್ಕೊಂಡು ಒಳಗಡೆ ಹೋಗಿ, ಇನ್ಫೆಕ್ಷನ್ ಆಗುತ್ತೆ ಆಪರೇಷನ್ ಮಾಡಿಸ್ಕೊಂಡು ICUಗೆ ಬಂದಿರುವ ಪೇಷಂಟ್ಗಳಿಗೆ ಅಂತ ಹೇಳ್ತಾರೆ. ಆದರೆ ಇವರು ಆಪರೇಷನ್ ಥಿಯೇಟರ್ ಒಳಗಡೆ ಕ್ಯಾಮ್ರಾಮನ್ನ ಕರ್ಕೊಂಡೋಗಿ, ಲೈಟ್ ಬಾಯ್ಗಳನ್ನ ಕರ್ಕೊಂಡೋಗಿ, ಕ್ಯಾಮ್ರಾ ಇಟ್ಕೊಂಡು ಲೈಟ್ ಆನ್ ಮಾಡಿಕೊಂಡು, ಆಪರೇಷನ್ ಥಿಯೇಟ್ರ್ ಬೆಡ್ ಮೇಲೆ ಯಾವನನ್ನ ಮಲಗಿಸ್ಕೊಂಡು, ಆ ಕಡೆ ಈ ಕಡೆ ಇಬ್ಬರು ಆಪರೇಷನ್ ಮಾಡೋ ಥರ ನಾಟಕಗಳು ಮಾಡಿಕೊಂಡು ಪೋಸ್ ಕೊಡ್ತಾ ಇದ್ದಾರಲ್ಲ, ಏನು ತಗೊಂಡು ಹೊಡಿಬೇಕು ಇವರಿಗೆ? ಏನು ತಗೊಂಡು ಹೊಡಿಬೇಕು ಇವರಿಗೆ? ಆಪರೇಷನ್ ಥಿಯೇಟರ್ ಕಥೆ ಏನಾಗಿರ್ಬೇಡ, ಯಾವ ಬ್ಯಾಕ್ಟೀರಿಯಾಸ್ ಇವಾಗ ಬರಲ್ಲ, ಯಾವ ವೈರಸ್ ಇವಾಗ ಬರಲ್ಲ, ಹೊರಗಡೆಯಿಂದ ನೀವೆಲ್ಲ ಏನು ಯಾರನ್ನ ಕರ್ಕೊಂಡೋಗಿದ್ರಲ್ಲ ಅದರಿಂದ ಏನು ಇನ್ಫೆಕ್ಷನ್ ಆಗಲ್ಲ. ನೆಕ್ಸ್ಟ್ ಅಲ್ಲಿ ಆಪರೇಷನ್ ಆಗಬೇಕಾದ್ರೆ ಆಪರೇಷನ್ ಥಿಯೇಟರ್ಗೆ ಬಂದು ಆಪರೇಷನ್ ಮಾಡಿಸ್ಕೊಳ್ಳುವಂತಹ ಪೇಷಂಟ್ನ ಗತಿ ಏನು? ಓಕೆ, ಆಪರೇಷನ್ ಥಿಯೇಟರ್ನ ಕ್ಲೀನ್ ಮಾಡಿಸ್ತಾರೆ ಅಂತಲೇ ಇಟ್ಕೊಳ್ಳೋಣ. ಯಾರು ತೀಟೆ ಕ್ಲೀನ್ ಮಾಡಬೇಕು? ಒಂದು ಪೇಷಂಟ್ನ ಆಪರೇಷನ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿ ಇನ್ನೊಂದು ಪೇಷಂಟ್ ಆಪರೇಷನ್ಗೆ ಅನುವು ಮಾಡಿಕೊಡೋದಕ್ಕೆ ರೂಲ್ಸ್ ಇದೆ, ಅದೊಂದು ಸಿಸ್ಟಮ್ಮು, ಅದ್ರ ಪ್ರಕಾರ ನಡೆಯುತ್ತೆ. ಆದರೆ ಇವರು ಮಾಡ್ಕೊಳ್ಳೋದಕ್ಕೆ, ಇವರ ಸ್ವಂತ ಚಟಕ್ಕೆ ಸರ್ಕಾರಿ ಜಾಗದಲ್ಲಿ, ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಇವ್ರು ಚಟ ತಿರ್ಸ್ಕೊಳ್ಳೋದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡಿಕೊಂಡು, ಫೋಟೋ ಶೂಟ್ ಮಾಡಿಕೊಂಡು ಅದನ್ನು ಗಲೀಜು ಮಾಡಿದ್ರೆ ಅದನ್ನು ಸರ್ಕಾರಿ ಸಿಬ್ಬಂದಿಗಳು ಬಂದ್ಬಿಟ್ಟು ಕ್ಲೀನ್ ಮಾಡಬೇಕು ಅನ್ನೋದು ಅವ್ರಿಗೇನಿದೆ ಕರ್ಮ? ವೈದ್ಯರು ಅಂದರೆ ರೆಸ್ಪೆಕ್ಟ್ ಇದೆ. ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಯಲ್ಲೇ ಓಕೆ, ಇಫ್ ಇನ್ ಕೇಸ್ ಫೋಟೋ ಶೂಟ್ ಮಾಡಿಸ್ಕೋಬೇಕಾಗಿತ್ತು, ಆಸ್ಪತ್ರೆಯಲ್ಲಿ ಬೇರೆ ಜಾಗದಲ್ಲಿ ಮಾಡಿಸ್ಕೋಬೇಕಾಗಿತ್ತು. ಹೋಗ್ಬಿಟ್ಟು ಟಾಯ್ಲೆಟ್ನ ಕ್ಲೀನ್ ಮಾಡಿಬಿಟ್ಟು ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಮಾದರಿ ಆಗ್ಬೋದಾಗಿತ್ತಲ್ಲ. ಆಸ್ಪತ್ರೆಯಲ್ಲಿ ಸಾಕಷ್ಟು C ದರ್ಜೆಯ ನೌಕರರು, D ದರ್ಜೆಯ ನೌಕರರು ಇರ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಅವ್ರು ಕಸ ಗುಡಿಸ್ತಾ ಇದ್ರೆ ಅವ್ರ ಕೈಯಲ್ಲಿ ಪರ್ಕೆ ಕಿತ್ಕೊಂಡು ನೀವಿಬ್ರು ಫೋಟೋ ಶೂಟ್ ಮಾಡ್ಕೊಳ್ಳೋದು ಶೋಕಿ ಇದ್ದಿದ್ರೆ ಆ ಪರ್ಕೆ ಇಸ್ಕೊಂಡು ಹಾಸ್ಪಿಟ್ಲ್ ಕಸ ಗುಡಿಸ್ಬೋದಾಗಿತ್ತಲ್ಲ, ಹಾಸ್ಪಿಟ್ಲ್ ನೆಲ ಒರೆಸ್ಬೋದಾಗಿತ್ತಲ್ಲ ಫೋಟೋ ಶೂಟ್ಗೆ. ಆಪರೇಷನ್ ಥಿಯೇಟ್ರೇ ಯಾಕೆ? ಏನು ನೀವು ಡಾಕ್ಟ್ರು ಅಂತ ತೋರಿಸ್ಕೊಳ್ಳೋಕ್ಕೆ, ಹೊರಗಡೆ ಪ್ರಪಂಚಕ್ಕೆ ನೀವು ಡಾಕ್ಟ್ರು ಅಂತ ತೋರಿಸ್ಕೊಳ್ಳೋಕ್ಕೆ. ಈ ಥರ ಕಸ ಗುಡಿಸೋದು, ನೆಲ ಒರೆಸೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಹೊರಗಡೆಯಿಂದ ಬಂದಂತಹ ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಫೆಸಿಲಿಟಿ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡೋದು, ಮಕ್ಕಳಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತೋರಿಸ್ಕೊಡೋದು, ಬಡವರನ್ನ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ಕೊಡೋದು, ಆ ಥರದ್ದೇನಾದ್ರು ರೀಲ್ಸೋ, ಫೋಟೋ ಶೂಟೋ, ವಿಡಿಯೋ ಶೂಟೋ ಮಾಡಿದ್ದಿದ್ರೆ ಇವತ್ತು ನೀವು ಮಾದರಿಯಾಗಿ ನಿಲ್ತಾ ಇದ್ರಿ.
ವೈದ್ಯ ಕುಲಕ್ಕೆ ಮಾದರಿಯಾಗಿ ನಿಲ್ತಾ ಇದ್ರಿ. ಆದರೆ ನೀವು ನಿಮ್ಮ ಚಟ ತಿರ್ಸ್ಕೊಳ್ಳೋದಕ್ಕೆ, ನೀವು ಡಾಕ್ಟ್ರು ಅಂತ ತೋರಿಸ್ಕೊಳ್ಳೋದಕ್ಕೆ ಆಪರೇಷನ್ ಥಿಯೇಟ್ರು, ಅದರಲ್ಲೂ ಸಾರ್ವಜನಿಕರ ಸ್ವತ್ತಾಗಿರುವಂತಹ ಸರ್ಕಾರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನ ಯೂಸ್ ಮಾಡ್ಕೊಂಡಿರೋದು ಎಷ್ಟು ಸರಿ? ದಯವಿಟ್ಟು ಚಿತ್ರದುರ್ಗ ಜಿಲ್ಲೆಯ ವೈದ್ಯಾಧಿಕಾರಿಗಳು ಈ ಕಡೆ ಗಮನ ಹರಿಸಿ ಆ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಯಾರೆಲ್ಲ ಪರ್ಮಿಷನ್ ಇಲ್ದಲೇ ಆಪರೇಷನ್ ಥಿಯೇಟರ್ ಒಳಗಡೆ ಕ್ಯಾಮ್ರಾ ಹೆಂಗೆ ತಗೊಂಡೋದ್ರು, ಲೈಟ್ ಹೆಂಗೆ ತಗೊಂಡೋದ್ರು, ಅವ್ರ ಮೇಲೆಲ್ಲ ಕೇಸ್ ಹಾಕಬೇಕು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸ್ಬೇಕು. ಅದನ್ನು ಇನ್ನೊಂದಷ್ಟು ಜನ ವಿಡಿಯೋ ಮಾಡಿ ಫೋಟೋ ತೆಗೆದು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡಿ. ನೆಕ್ಸ್ಟ್ ಈ ಥರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಒಂದು ಭಯ ಇರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇನ್ಸಿಡೆಂಟ್ ಕೂಡ ಆಗಿದೆ. ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಈಗಿನ್ನೂ ಎಜುಕೇಷನ್ ಮುಗಿಸಿರುವಂತಹ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ಗೆ ಅಂತ ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಇಡೀ ಆಸ್ಪತ್ರೆಯಲ್ಲಿ ಯಾವ ಜಾಗನೂ ಬಿಡದಂಗೆ ಪ್ರೇಮಲೋಕ ಸಿನಿಮಾದ ಹಾಡಿಗೆ ರೀಲ್ಸ್ ಮಾಡಿಕೊಂಡು, ಅಂಡು ಕುಣಿಸ್ಕೊಂಡು, ಓಡಾಡ್ಕೊಂಡು ವಿಡಿಯೋನ ವೈರಲ್ ಮಾಡ್ಕೋತಾ ಇದ್ದಾರೆ. ಇವತ್ತಿಗೆ ಒಂದು ವೈದ್ಯಕೀಯ ಕಾಲೇಜ್ನಲ್ಲಿ ಒಂದು ಸೀಟ್ ತಗೋಬೇಕು ಅಂತಂದರೆ 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿವರೆಗೂ ಇದೆ. ವೈದ್ಯಕೀಯ ಕಾಲೇಜ್ನಲ್ಲಿ ಒಂದು ಸೀಟ್ ತಗೋಬೇಕು ಅಂತಂದರೆ 1 ಕೋಟಿ ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ? ಅಪ್ಪ ಅಮ್ಮ ಅದೇನು ಕಷ್ಟಪಟ್ಟಿರ್ತಾರೋ, ಅದು ಎಷ್ಟು ನೋವು ಅನುಭವಿಸಿರ್ತಾರೋ ಅಷ್ಟು ದುಡ್ಡನ್ನ ದುಡಿದು ನಿಮ್ಮನ್ನು ವೈದ್ಯಕೀಯ ಕಾಲೇಜಿಗೆ ಸೇರಿಸಿ ನಿಮ್ಮನ್ನು ಡಾಕ್ಟ್ರು ಮಾಡೋ ಅಷ್ಟರಲ್ಲಿ ಅಪ್ಪ ಅಮ್ಮಂದು ಹೆಣ ಬಿದ್ದಿರುತ್ತೆ. ನಮ್ಮ ಮಕ್ಕಳು ಓದಲಿ, ಸಮಾಜಕ್ಕೆ ಮಾದರಿಯಾಗಲಿ, ಒಳ್ಳೆ ಡಾಕ್ಟ್ರು ಅನ್ನಿಸ್ಕೊಳ್ಳಿ, ಒಳ್ಳೆ ಕೈಗುಣನ ಪಡ್ಕೊಳ್ಳಿ ಅಂತ ಕೋಟಿ ಕೋಟಿ ಖರ್ಚು ಮಾಡಿ ಮೆಡಿಕಲ್ ಕಾಲೇಜಿಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಕೊಡಿಸಿ ನಿಮ್ಮನ್ನು ಡಾಕ್ಟ್ರ್ ಆಗಲಿ ಅಂತ ಕಳಿಸಿದ್ರೆ ನೀವಲ್ಲಿ ಹೋಗ್ಬಿಟ್ಟು ರೀಲ್ಸು, ಪ್ರೇಮಲೋಕ ಪಿಕ್ಚರಿಗೆ ರೀಲ್ಸ್ ಮಾಡ್ತಾ ಇದ್ದೀರ, ಅದು ಕುಣಿಸ್ಕೊಂಡು. ನಾಚಿಕೆ ಆಗಬೇಕು ನಿಮ್ಗಳಿಗೆಲ್ಲ. ಏನು ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನೀವೆಲ್ಲ? ಯಾವ ರೀತಿ ವೈದ್ಯರು ನೀವೆಲ್ಲ? ಹಂಗೆ ನಟನೆ ಮಾಡಬೇಕು, ರೀಲ್ಸ್ ಮಾಡಬೇಕು, ಅಂಡು ಕುಣಿಸ್ಬೇಕು ಅನ್ನೋ ಚಟ ಇದ್ದರೆ ಬನ್ನಿ, ಇಂಡಸ್ಟ್ರಿಗೆ ಬನ್ನಿ. ಆ್ಯಕ್ಟಿಂಗ್ ಚಾನ್ಸ್ಗೆ ಒಂದಷ್ಟು ನಡೀತಾ ಇರುತ್ತೆ. ಹೋಗಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಆ್ಯಕ್ಟಿಂಗ್ ಕಲೆಗಳನ್ನು, ನಿಮ್ಮ ಡ್ಯಾನ್ಸ್ ಕಲೆಗಳನ್ನು ಅಲ್ಲಿ ತೋರಿಸಿ. ಚಾನ್ಸ್ ಸಿಕ್ಕಿದ್ರೂ ಸಿಗ್ಬೋದು. ಆಪರೇಷನ್ ಥಿಯೇಟರ್ನಲ್ಲಿ, ಆಸ್ಪತ್ರೆಯಲ್ಲಿ ಅಲ್ಲ ಟ್ಯಾಲೆಂಟ್ ತೋರಿಸೋದು. ನಿಮ್ಮ ಟ್ಯಾಲೆಂಟ್ನ ಮೇನ್ ಥಿಯೇಟರ್ನಲ್ಲಿ, ಮೆಜೆಸ್ಟಿಕ್ನಲ್ಲಿ, PVRಗಳಲ್ಲಿ, ಐನಾಕ್ಸ್ನಲ್ಲಿ, ಬಿಗ್ ಸ್ಕ್ರೀನ್ ಮೇಲೆ ಥಿಯೇಟರ್ನಲ್ಲಿ ತೋರಿಸಿ. ಆಸ್ಪತ್ರೆದಲ್ಲ ತೋರಿಸೋದು. ಯಾವ ಕಡೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ಸ್ಕೂಲಲ್ಲಿ ಕೆಲವು ಕಡೆ ಮೊಬೈಲ್ ಬ್ಯಾನ್ ಆಗಿರುತ್ತೆ, ಕಾಲೇಜ್ನಲ್ಲಿ ಕೆಲವು ಕಡೆ ಮೊಬೈಲ್ ಬ್ಯಾನ್ ಆಗಿರುತ್ತೆ. ದಯವಿಟ್ಟು ಆಸ್ಪತ್ರೆಯಲ್ಲಿ ಈ ತರಹ ಕಲಿಕೆಗೆ ಬಂದಿರ್ತಾರಲ್ಲ, ಈ ಥರದವ್ರು ಮೊಬೈಲ್ನು ಬ್ಯಾನ್ ಮಾಡಬೇಕು ಫಸ್ಟು. ಇವ್ರನ್ನ ನೋಡಿಕೊಂಡು ನಾಳೆ ಇವ್ರ ಜೂನಿಯರ್ಗಳು ಒಂದಷ್ಟು ಜನ ಬರ್ತಾರೆ, ಅವ್ರು ಇನ್ನೇನು ಕಲಿತಾರೆ? ಅವರು ಅದನ್ನೇ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಬಂದವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು, ಹಾಸ್ಪಿಟ್ಲಿಗೆ ಬಂದವ್ರನ್ನ ಗಮನಿಸ್ಕೊಳ್ಳೋದು ಬಿಟ್ಟು, ಹಾಸ್ಪಿಟ್ಲಲ್ಲಿ ಏನಿಲ್ಲ, ಏನಿದೆ, ಏನು ಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಬರೀ ಹಾಸ್ಪಿಟ್ಲು ತುಂಬ ಓಡಾಡ್ಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ರೀಲ್ಸ್ ಮಾಡ್ಕೊಂಡು ಇದ್ಬಿಡಿ. ನಿಮ್ಮನ್ನು ಕೋಟಿ ಕೋಟಿ ಖರ್ಚು ಮಾಡಿ MBBS ಓದಿಸಿ ಆ ಡಾಕ್ಟ್ರನ್ನ ಮಾಡಿದ್ದಕ್ಕೂ ನಿಮ್ಮ ಅಪ್ಪ ಅಮ್ಮಂಗೆ ಸಾರ್ಥಕ ಆಗುತ್ತೆ. ಈ ವಿದ್ಯಾರ್ಥಿಗಳ ಮೇಲೂ ಕೂಡ ಶಿಸ್ತಿನ ಕ್ರಮವನ್ನು ಗದಗ ಜಿಲ್ಲಾಸ್ಪತ್ರೆಯ ಅಧಿಕಾರಿಗಳು ತಗೋಬೇಕು. ಇಲ್ಲ ಅಂತಂದರೆ ಇದು ಎಲ್ಲರಿಗೂ ಅಭ್ಯಾಸ ಆಗೋಗ್ಬಿಡುತ್ತೆ. ಇವ್ರನ್ನ ನೋಡಿ ನಾಳೆ ಮತ್ತೊಬ್ಬರು ಅವ್ರನ್ನ ನೋಡಿ ಮತ್ತೊಬ್ರು ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿಗೆ ಬಂದಂತಹ ಪೇಷಂಟ್ಗಳ ಕಥೆ ಏನು? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರುವಂತಹ ಪೇಷಂಟ್ಗಳು ಎಂಥವರು? ಕೋಟಿ ಕೋಟಿ ದುಡ್ಡಿರೋರಾ? ಬಡವರು, ಸಾಮಾನ್ಯರು, ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ತೋರಿಸ್ಕೊಳ್ಳೋದಕ್ಕಾಗ್ದಲೇ, ದೊಡ್ಡ ಆಸ್ಪತ್ರೆಗಳಲ್ಲಿ ದುಡ್ಡು ಖರ್ಚು ಮಾಡೋದಕ್ಕೆ ಆಗ್ದಲೇ ಇರುವಂತಹ ಸಾಮಾನ್ಯ ಜನರು ಬರೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಅಲ್ಲಿ ನೀವು ಈ ಥರ ಹುಚ್ಚು ಬಡ್ಕರು ಥರ ರೀಲ್ಸ್ ಮಾಡಿಕೊಂಡು ಹಾಸ್ಪಿಟ್ಲ್ ತುಂಬ ಓಡಾಡಿಕೊಂಡು ಇದ್ದರೆ ಅವ್ರನ್ನ ನಿಮ್ಮನ್ನು ನೋಡಿ ಏನು ಅನ್ಕೋಬೇಕು ಅವರು? ನಿಮ್ಮನ್ನು ಡಾಕ್ಟ್ರು ಅಂತಾರೆ ಯಾರಾದರೂ ಆರ್ಕೆಸ್ಟ್ರಾದಲ್ಲಿ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಆರ್ಕೆಸ್ಟ್ರಾಕ್ಕೆ ಹೋಗ್ರಿ, ಯಾವ್ದಾದ್ರು ಸ್ಟೇಜ್ ಫಂಕ್ಷನ್ಗಳಿಗೆ ಹೋಗ್ರಿ ಡ್ಯಾನ್ಸ್ ಮಾಡೋದಕ್ಕೆ. ಹಾಸ್ಪಿಟ್ಲಲ್ಲಿ ಮಾಡ್ತಾರಾ? ನೀವು ಹಿಂಗೆ ಹಾಸ್ಪಿಟ್ಲ್ ತುಂಬ ಕುಣಿಸ್ಕೊಂಡು ಓಡಾಡ್ತಾ ಇದ್ರೆ ನಾಳೆ ದಿನ ಹಾಸ್ಪಿಟ್ಲಿಗೆ ಬಂದಂತಹ ಪೇಷಂಟ್ಗಳು ನಿಮ್ಮನ್ನು ಡಾಕ್ಟ್ರು ಅಂತ ಟ್ರೀಟ್ ಮಾಡಲ್ಲ. ನೀವೇನಾದ್ರು ಚೆಕಪ್ ಮಾಡೋಕ್ಕೆ ಬಂದರೆ ನೀನೇ ಆಸಿಮೆ ಡಾಕ್ಟ್ರು ಹೋಗೋ ಅಂತಾರೆ. ನೀವು ಇಂಜೆಕ್ಷನ್ ಕೊಡೋಕ್ಕೆ ಬಂದರೆ ಮೊನ್ನೆ ಅಲ್ಲಿ ಕುಣಿತಾ ಇದ್ದು ನೀನೇ ಅಲ್ವಾ ಅಂತ ನಿಮ್ಮನ್ನು ರೇಗಿಸ್ಬಿಟ್ಟು ನಿಮ್ಮ ಹತ್ರ ಇಂಜೆಕ್ಷನ್ ಕೊಡಿಸ್ಕೊಳ್ಳೋಕೆ ಕೂಡ ಹೆದರ್ಕೋತಾರೆ. ನಿಮ್ಮ ಹತ್ರ ಬರ್ಸ್ಕೊಂಡಿರೋ ಟ್ಯಾಬ್ಲೆಟ್ನ ಹೋಗ್ಬಿಟ್ಟು ಮೆಡಿಕಲ್ ತಗೊಂಡು ಅದನ್ನು ನುಂಗೋಕೆ ಕೂಡ ಭಯ ಬೀಳ್ತಾರೆ.
ಈ ಥರ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ದಯವಿಟ್ಟು ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇನ್ನೊಮ್ಮೆ ಈ ಥರ ಆಗದೆ ಇರೋ ಥರ ನೋಡ್ಕೋಬೇಕು. ಈ ವಿದ್ಯಾರ್ಥಿಗಳಿಗೆ ಆ್ಯಂಡ್ ದೆನ್ ಭರಮಸಾಗರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗಿದೆ ಎಡವಟ್ಟು ಫೋಟೋಶೂಟ್ತು ಆ ವೈದ್ಯರ ಮೇಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತಂದರೆ ಸಾರ್ವಜನಿಕರಿಗೆ ಈಗ ಆಲ್ರೆಡಿ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಗೌರವ ಇಲ್ಲ, ನಂಬಿಕೆ ಇಲ್ಲ. ಈಗ ಇರೋ ಅಲ್ಪ ಸ್ವಲ್ಪ ಮಾನ ಮರ್ಯಾದೆ ನಂಬಿಕೆ ಗೌರವ ಕೂಡ ಹಾಳಾಗೋಗುತ್ತೆ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.